ಬೆಂಗಳೂರಿನಲ್ಲಿ ಈ ಹಿಂದಿ ವಾಲಾಗಳ ಗಾಂಚಾಲಿ ದಾದಾಗಿರಿ ದಿನ ಕಳೆದಂಗೆ ಹೆಚ್ಚಾಗ್ತಾ ಇದೆ. ಕರ್ನಾಟಕದಲ್ಲಿ ಕನ್ನಡ ಅಂದ್ರೆ ಉತ್ತರ ಭಾರತೀಯರಿಗೆ ಒಂದು ರೀತಿಯ ಅಸಡ್ಡೇನಾ? ಎಷ್ಟು ಜನಕ್ಕೆ ಹೌದು. ಕನ್ನಡ ಅಂದ್ರೆ ಸಾಕು ಕೆನಲ್ಲಿ ಕೆಂಡುವಾಗ್ತಾರೆ ಈ ಹಿಂದಿ ವಾಲಾಗಳು. ತಿನ್ನೋದು ಕರ್ನಾಟಕದನ್ನ, ಕುಡಿಯೋದು ಇಲ್ಲಿನ ನೀರು, ಇಲ್ಲೇ ವ್ಯಾಪಾರ ಮಾಡ್ತಾರೆ, ಹಣ ಮಾಡ್ಕೊತಾರೆ, ಹೆಂಡತಿ ಮಕ್ಕಳನ್ನ ಸಾಕ್ತಾರೆ. ಆದ್ರೂ ಈ ದುರಾಂಕಾರಕ್ಕೇನು ಕಡಿಮೆ ಇಲ್ಲ. ಬೆಂಗಳೂರಿನಲ್ಲಿ ಮತ್ತೆ ಬಾಲ ಬಿಚ್ಚಿದ್ರ ಉತ್ತರದ ಹಿಂದಿ ವಾಲಾಗಳು. ಅಸಲಿಗೆ ಹಿಂದಿ ವಾಲಾಗಳ ಅಡ್ಡ BVK ರಸ್ತೆಯಲ್ಲಿ ಏನಾಗ್ತಾ ಇದೆ? ಕನ್ನಡ ಅಂದ್ರೆ ಇಷ್ಟೊಂದು ತಾತ್ಸಾರ, ಅಸಡ್ಡೆ, ಕೀಳು ಮನೋಭಾವನೆ ಯಾಕೆ ಇವುಗಳಿಗೆ? ಅನ್ನ ನೀರು ಇಲ್ಲಿದು, ಇಲ್ಲಿ ತಿಂತಾರೆ, ಇಲ್ಲಿ ನೀರು ಕುಡಿತಾರೆ, ಇಲ್ಲಿ ಗಾಳಿ ಅಂತ ಹೇಳಿ 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 ಆ ಡೈಲಾಗ್ಗಳು ಒಂಥರ ನಮ್ಗೆ ಹಳೇದಾಗ್ಬಿಟ್ಟಿದೆ. ಡೈಲಾಗ್ಗಳ ಹಳೇದಾಗ್ತದೆ, ಇವ್ರುಗಳು ಮಾತ್ರ ಬದಲಾಗ್ತಾ ಇಲ್ಲ. ಹೋಗಿ ಬಂದು ಕನ್ನಡಕ್ಕೆ ಅವಮಾನ, ಅಪಮಾನ, ಗಾಂಚಾಲಿ, ಧಿಮಾಕು, ಇನ್ನೇನೇನು ಪದ ಬಳಸ್ಬೋದು ಹೇಳಿ? ರಾಜ್ಯದಲ್ಲೇ ಇರ್ತಾರೆ, ಅವ್ರ ಹೆಂಡತಿ ಮಕ್ಕಳು ಸಾಕಕ್ಕೆ ನಮ್ಮೂರೇ ಬೇಕು, ನಮ್ಮೂರಲ್ಲೇ ದುಡಿಬೇಕು ಅವರು. ಕನ್ನಡಕ್ಕೆ ಅವಮಾನ ಮಾಡಿದ್ನ ರಾಜಸ್ಥಾನದ ಆ ಒಬ್ಬ ವ್ಯಾಪಾರಿ. ಅವೆನ್ಯೂ ರೋಡ್ನಲ್ಲಿ ವ್ಯಾಪಾರ ಮಾಡೋ ವ್ಯಕ್ತಿಯಿಂದ ಕನ್ನಡಕ್ಕೆ ಅವಮಾನ ಆಯ್ತಾ? ಕನ್ನಡಕ್ಕೆ ಬೈದಿದ್ದೂ ಅಲ್ಲದೆ ದರ್ಪ ದೌಲತ್ತು ತೋರಿಸಿದ್ನ ಈ ಹಿಂದಿ ವಾಲ. ಅವೆನ್ಯೂ ರೋಡ್ನ ಎಲೆಕ್ಟ್ರಿಕಲ್ ಮಾಲೀಕ ಜುಲಾಮ್ ಕನ್ನಡಕ್ಕೆ ನಿಂದಿಸಿದ್ದಾನೆ. BVK ರಸ್ತೆಯಲ್ಲಿರುವ JD ಎಲೆಕ್ಟ್ರಿಕಲ್ ಅಂಡ್ ಲೈಟಿಂಗ್ಸ್ ಅನ್ನುವ ಶಾಪ್ನ ಹೆಸರು ಅದು. ಕನ್ನಡದ ಬಗ್ಗೆ ಹಗುರವಾಗಿ ಮಾತಾಡ್ತಾನಂತೆ. ಕನ್ನಡ ನನ್ನ ಅದ್ಯಾವುದಕ್ಕೋ ಸಮ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾನಂತೆ. ಆ ಪದ ಬಳಕೆ ನಾವು ಬಳಸಂಗಿಲ್ಲ ಮಾಧ್ಯಮದಲ್ಲಿ ಕುಳಿತುಕೊಂಡು. ಅವಾಚ್ಯ ಶಬ್ದಗಳಿಂದ ದುರ್ವರ್ತನೆ. ಖರೀದಿಗೆ ಅಂತ ಅಂಗಡಿಗೆ ಬಂದಿದ್ದ ಗ್ರಾಹಕರಿಗೆ ಈ ರೀತಿಯಾಗಿ ಮಾತಾಡ್ತಾನಂತೆ. ಅಂಗಡಿ ಮಾಲೀಕನ ವಿರುದ್ಧ ಸಿಟಿ ಮಾರ್ಕೆಟ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಧಿಮಾಕಿನ ವ್ಯಾಪಾರಿ ವಿರುದ್ಧ ಕನ್ನಡ ಪರ ಸಂಘಟನೆಗಳು ರೊಚ್ಚಿಗೆದ್ದಿವೆ. BVK ಅಯ್ಯಂಗಾರ್ ರಸ್ತೆಯಲ್ಲಿ ಕೆಲ ಕಾಲ ಬಿಗುವಿನ ವಾತಾವರಣ ಏರ್ಪಟ್ಟಿತ್ತು. ಕ್ಷಮೆ ಕೇಳೋವರೆಗೂ ಬಿಡಲ್ಲ ಅಂತ ಕನ್ನಡ ಪರ ಹೋರಾಟಗಾರರು ಪಟ್ಟು ಹಿಡಿದಿದ್ರು. ಕನ್ನಡಿಗರ ಒತ್ತಡಕ್ಕೆ ಮಣಿದು ಕೊನೆಗೂ ಕೂಡ ಕ್ಷಮೆಯಾಚನೆ ಮಾಡಿದ್ದಾನೆ. ಆರೋಪಿಯ ಪರವಾಗಿ ಮಂಡಿಯೂರಿ ಮತ್ತೊಬ್ಬ ಹಿಂದಿ ವಾಲ ಕ್ಷಮೆ ಕೇಳಿದ್ದಾರಂತೆ. ಅಲ್ಲ, ಕನ್ನಡ ನನ್ನ ಯಾವುದಕ್ಕೋ ಸಮ ಅನ್ನೋ ರೀತಿಯಲ್ಲಿ ಅವನು ಮಾತಾಡ್ತಾನೆ ಅಂದ್ರೆ ಅಲ್ಲ, ಯಾವ ಹಂತಕ್ಕೆ ಹೋಗ್ತಾ ಇದೆ? ರಾಜ್ಯದಲ್ಲಿ ಕೇಳಿ 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 ಕನ್ನಡದ ಬಗ್ಗೆ ಪ್ರೀತಿ, ಕನ್ನಡದ ಬಗ್ಗೆ ಪ್ರೇಮವನ್ನ ಬೆಳೆಸ್ಬೇಕಾ? ಹಾಗಾದ್ರೆ ಯಾವ್ದಕ್ಕೋ ಸಮ ಅಂದ್ರೆ ನಿಮ್ಮ ಊರ್ನಲ್ಲೇ ಹೋಗಿ ಅದ್ ಯಾವ್ದಕ್ ಸಮ ಅಂತ ಅಲ್ಲಿ ವ್ಯಾಪಾರ ಮಾಡ್ಕೋಬೇಕು, ಅಲ್ಲಿರ್ಬೇಕು. ಕನ್ನಡ ಮಾತಾಡಪ್ಪ. ಏನಕ್ಕೆ ಇಸ್ಕೊಂಡಿದ್ಯಾ ಫಸ್ಟ್? ದುಡ್ಡು ಕ್ಯಾ ಬಾತ್ ಕರ ಯಾರ್? ಕನ್ನಡ ಮಾತಾಡ್ಬೇಕಿಲ್ಲಿ, ಆಯ್ತಾ? ಎಲ್ಲಿಂದ ಬಂದಿದ್ಯಾ? ಎಲ್ಲಿಂದ ಬಂದಿದ್ಯಾ ನೀನು? ರಾಜಸ್ಥಾನ್. ಏನ್ ಮಾತಾಡ್ದ? ಕನ್ನಡ ಮಾತಾಡೋ. ಹಿಂದಿಲೂ ಮಾತಾಡಿ. ಕನ್ನಡ ಮಾತಾಡಪ್ಪ. ದುಡ್ಡನ್ನ ಏನಕ್ಕೆ ಇಸ್ಕೊಂಡಿದ್ಯಾ ಫಸ್ಟ್? ದೀನ್ಗೆ ಹಾಕಿನಿ ದುಡ್ಡು. ಕ್ಯಾ ಬಾತ್ ಕರ ಯಾರ್? ಕನ್ನಡ ಮಾತಾಡ್ಬೇಕಿಲ್ಲಿ, ಆಯ್ತಾ? ಯಾರು ತಾಯಿ ಭುವನೇಶ್ವರಿಗೆ, ಕನ್ನಡ ಮಾತೆಗೆ, ಕನ್ನಡಿಗರಿಗೆ ಬನ್ನಿ ನಮ್ಮ ಸಂಗಡ. ಬೇಡ ಇನ್ನು ಅರ್ಧ ಗಂಟೆಯಲ್ಲಿ ಇಲ್ಲಿ ಇರ್ಬೇಕು. ನೀನು ಬಂದ್ಮೇಲೆ ನಾವು ಹೋಗೋದಿಲ್ಲಿ. ಬಂದು ಎಲ್ಲಾ ಕನ್ನಡಿಗರಿಗೂ ಮಂಡಿ ಊರಿ ತಪ್ಪಾಯ್ತು, ಇನ್ ಮುಂದೆ ಕನ್ನಡ ಕಲಿತೀನಿ, ಕನ್ನಡಿಗರಿಗೆ ಗೌರವ ಕೊಡ್ತೀನಿ, ಎಲ್ಲರ ಹತ್ರ ಹೊಂದಾಣಿಕೆಯಲ್ಲಿ ಹೋಗ್ತೀನಿ ಅಂತ ಇದ್ರೆ ನೀನ್ ಇಲ್ಲಿ ಬದುಕು. ನೀನ್ ಪೊಲೀಸ್ ಕಂಪ್ಲೇಂಟ್ ಕೊಡು, ಅವ್ರಿಗ ಕಂಪ್ಲೇಂಟ್ ಕೊಡು. ಅಂದ್ಮೇಲೆ ನೀನ್ ಕನ್ನಡಕ್ಕೆ ಯಾಕೆ ಬೈತೀಯ? ನೀನು ಕನ್ನಡಕ್ಕೆ ಯಾಕೆ ಬೈತೀಯ? ಬಾಬಾ ಇಲ್ಲಿದೆ, ತೋರಿಸ್ತೀನಿ ಬಾ, ನನ್ನ ಹತ್ರ ವಿಡಿಯೋ ಇದೆ ಬಾ. ನೀನ್ ಬಂದಿಲ್ಲ ಅಂದ್ರೆ ನಿನ್ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ, ಅಂಗಡಿ ಮುಚ್ಚಿಸ್ತೀನಿ, ಕಂಪ್ಲೇಂಟ್ ಕೊಡ್ತೀನಿ, ಅಂಗಡಿ ಮುಚ್ಚಿಸ್ತೀನಿ. ಬರ್ಬೇಕು ನೀನ್ ಇಲ್ಲಿ ಬಂದು ಕನ್ನಡಿಗರಿಗೆ ಕ್ಷಮೆ ಕೇಳ್ಬೇಕು. ತಪ್ಪಾಯ್ತು, ಮಾತಾಡೋದು
ತಪ್ಪಾಯ್ತು ಏನು ಒಂದು ಪ್ರಾಬ್ಲಮ್ ಇದ್ರೆ ನಮ್ಗೆ ಹೇಳಿ ನಾವು ಕ್ಷಮೆ ಮಾಡ್ತೀವಿ. ಕನ್ನಡದವ್ರಿಗೆ ಕನ್ನಡದ ಬಗ್ಗೆ ಕೆಟ್ಟದಾಗ ಮಾತಾಡೋದು, ಕನ್ನಡದ ಬಗ್ಗೆ ದುಡಿದು ತಿನ್ನಕ್ಕೆ ಅನ್ನ ತಿನ್ನಕ್ಕೆ ಬಂದಿದ್ಯಾ ತಾನೆ? ಇಲ್ಲಿನ ಗಾಳಿ ತಗೊಂತಾ ಇದೆಯಾ? ಇಲ್ಲಿ ನೀರು ಕುಡಿತಾ ಇದೆಯಾ? ಇಲ್ಲೆಲ್ಲ ಅನ್ನ ತಗೊಂತಿದ್ಯಾ? ಇಲ್ಲಿನ ಜಾಗ ತಗೊಂಡಿದ್ಯಾ? ಎಲ್ಲ ತಗೊಂಡಿದ್ಯಾ ತಾನೆ? ತಗೊಂಡ ಮೇಲೆ ಕನ್ನಡಕ್ಕೆ ಗೌರವ ಕೊಡ್ಬೇಕು ತಾನೆ? ಅಂತ ಕೆಲಸ ಅವ್ನು ಮಾಡೋನೆ. ಅವ್ರು ಮಾಡಿದೆ ತಪ್ಪು ಮಾಡಿದೆ ನಾವು ಹೇಳ್ತಾ ಇದೀವಿ. ಕನ್ನಡಿಗರಿಗೆ ಕ್ಷಮೆ ಕೇಳು. ಕೆಲಸ ಮಾಡು ಅಂದ್ರೆ ನಾವು ಅವ್ರು ಕೆಲಸ ಮಾಡೋದು ಅವರು ಹೋಗಿದೆ ಇವಾಗ ಹೊರಗೆ ಯಾವಾಗ ಕರೆಸ್ತೀಯಪ್ಪ ನೀನು ಸಾಹೇಬ್ರಿನ? ಕಳಿಸ್ತೀನಿ ಸರ್. ಇವಾಗ ಹೋಗಿದೆ ಇಮಿಡಿಯೇಟ್ ಕಳಿಸ್ಬೇಕು ಅಂದ್ರೆ ಅವ್ರು ಬಾಂಬೆ ಹೋಗ್ಬಿಟ್ಟು ಫ್ಲೈಟ್ ಮಾಡ್ತೀನಿ. ಇಲ್ಲಾಂದ್ರೆ 6-7 ದಿನ ಕರ್ನಾಟಕ ರಕ್ಷಣಾ ವೇದಿಕೆಗೆ, ಕರ್ನಾಟಕ ರಕ್ಷಣಾ ವೇದಿಕೆಗೆ, ಕರ್ನಾಟಕ ರಕ್ಷಣಾ ವೇದಿಕೆಗೆ, ಕರ್ನಾಟಕ ರಕ್ಷಣಾ ವೇದಿಕೆಗೆ, ಕನ್ನಡಿಗರಿಗೆ. ನನ್ನ ಒಬ್ಬ ಮಾರ್ವಾಡಿ ದಾಷ್ಟತನದಲ್ಲಿ ದುರಂಕಾರದಲ್ಲಿ ನಾನು ರಾಜಸ್ಥಾನಿ ಏನು ಇವಾಗ ಹಿಂದಿ ಮಾತಾಡುವಂತಕ್ಕಂಥ ಧಮಕಿನ ಆ ಮುಟ್ಟಾಳಂಗೆ ಗೊತ್ತಿಲ್ಲ ಪ್ರಾದೇಶಿಕ ಶಕ್ತಿಗಳಿಂದ ಭಾರತ ಹುಟ್ಟಿರೋದು ಅಂತ. ಭಾರತದಿಂದ ಕನ್ನಡ ಹುಟ್ಟಿದೆ ಅಂತಲೇ ಕನ್ನಡ ರಾಷ್ಟ್ರ, ತಮಿಳು ರಾಷ್ಟ್ರ, ತೆಲುಗು ರಾಷ್ಟ್ರ, ಈ ರೀತಿ ಅನೇಕ ಪ್ರಾದೇಶಿಕ ಶಕ್ತಿಗಳಿಂದ ಭಾರತದ ಒಕ್ಕೂಟ ಅನ್ನೋ ಕಲ್ಪನೆ ಬಂದಿರೋದು. ಭಾರತ ರಾಷ್ಟ್ರ ಅಲ್ಲ, ಭಾರತ ಒಕ್ಕೂಟ. ಕನ್ನಡ ರಾಷ್ಟ್ರವಾಗಿ ನಾವು ಒಕ್ಕೂಟದಲ್ಲಿ ಸೇರಿಕೊಂಡು ಮೊದಲು ಸಹಿ ಮಾಡಿದ ಕನ್ನಡಿಗರು. ಮುಟ್ಟಾಳರು ಇಲ್ಲಿ ಬಂದ ಮೇಲೆ ಇಲ್ಲಿ ಬದುಕ್ಬಿಟ್ಟು ಇಲ್ಲಿ ಜನರ ಜೊತೆ ಹೊಂದ್ಕೊಂಡು ನಾವು ಕನ್ನಡಿಗರಲ್ಲಿ ನಾವು ಒಬ್ಬರು ಕನ್ನಡಿಗರಾಗಿ ಬದುಕಬೇಕು, ಈ ನೆಲಕ್ಕೆ ಗೌರವ ಕೊಡಬೇಕು ಅಂತಕ್ಕಂಥ ಸಾಮಾನ್ಯ ಜ್ಞಾನವೂ ಇಲ್ಲದೆ ಸಂವಿಧಾನ ಹೇಳಿದೆ ಯಾರು ಎಲ್ಲಿ ಬೇಕಾದ್ರೂ ಹೊತ್ತು ಹೋಗಿ ಬದುಕ್ಬೋದು ಅಂತ. ಕರ್ತವ್ಯ ಅನ್ನೋದು ಇದೆ ಅಲ್ವಾ? ನಾವು ಯಾವ ನೆಲಕ್ಕೆ ಹೋದ್ರೂ ನಾವು ಅಲ್ಲಿನ ಜನರ ಭಾವನೆಗೆ ಒತ್ತು ಕೊಟ್ಟು ನೀಡಬೇಕು ಅನ್ನೋ ಕರ್ತವ್ಯ ಗೊತ್ತಿಲ್ಲ ಈ ಮುಟ್ಟಾಳರಿಗೆ. ಎಲ್ಲೋ ಒಂದು ಕಡೆ ಬೆಂಗಳೂರು ಅಸ್ಮಿತೆಗೆ ಇತ್ತೀಚೆಗೆ ಉತ್ತರ ಭಾರತೀಯರ ತೊಂದರೆಗಳು ಭಾಳಷ್ಟು ಆಗ್ತಿದೆ. ಸರ್ಕಾರ ಈ ವಲಸೆಕೋರರ ಮೇಲೆ ಕಠಿಣವಾದ ಕ್ರಮ ತಗೋಬೇಕು. ಪೊಲೀಸ್ ಇಲಾಖೆ ಇಂಥ ಶಾಂತಿ ಭಂಗ ಮಾಡ್ತಕ್ಕಂಥ ದುಷ್ಟರ ಮೇಲೆ ಇನ್ನೆಂದೂ ಬಾಲ ಬಿಚ್ಚದಂಥ ಕಠಿಣ ಕ್ರಮ ತಗೋಬೇಕು.